ಮೈ ಯೂಟ್ಯೂಬ್ ಚಾನಲ್ ರಂಜನವನ ಫ್ಯಾಮಿಲಿ ವ್ಲಾಗ್ಸ್. ನಾವು ಮೊನ್ನೆ ಟ್ರಿಪ್ಗೆ ಹೋಗಿದ್ವಲ್ಲ, ಅದು ನಾವು ಹೋಗಿದ್ದು ಬಸ್ಸಲ್ಲಿ, ಸಿದ್ದರಾಮಯ್ಯನ ಫ್ರೀ ಬಸ್ಸಲ್ಲಿ. ಹೌದು, ಮುರುಡೇಶ್ವರ ಹೋಗೋ ಪ್ಲ್ಯಾನ್ ಇತ್ತಷ್ಟೇ. ಅದಾದಮೇಲೆ ಅಲ್ಲೇ ಹತ್ರ ಹೋಗಿದ್ವಲ್ಲ, ಎಲ್ಲನೂ ನೋಡ್ಬೇಡ ಅಂದ್ಬಿಟ್ಟು ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಇಲ್ಲಿ ಯಾವ್ದ್ಯಾವ್ದು ನಿಯರೆಸ್ಟ್ ಇದೆ ಅಂತ ಪ್ಲ್ಯಾನ್ ಮಾಡಿದ್ದು. ಹಂಗಂತ ಎಲ್ಲ ಕಡೆ ಗೌರ್ಮೆಂಟ್ ಬಸ್ಸಲ್ಲೇ ಓಡಾಡಲಿ, ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಬಸ್ ಕಡಿಮೆ, ಪ್ರೈವೇಟ್ ಬಸ್ಸಲ್ಲೂ ಓಡಾಡಿದ್ವಿ. ಚೆನ್ನಾಗಿತ್ತು ಒಂಥರ. ಸಿದ್ದರಾಮಯ್ಯನ ಫ್ರೀ ಬಸ್ಸಲ್ಲಿ ಜರ್ನಿ ಮಾಡ್ದಂಗೆ ಆಗ್ತು, ಲಾಂಗ್ ಜರ್ನಿ. ಈ ಫ್ರೀ ಬಸ್ ಅಥವಾ ಮಂತ್ಲಿ 2000 ಅದೆಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಒಳ್ಳೇದಲ್ಲ ಅಂತ ನನಗೂ ಗೊತ್ತು. ಬಟ್ ಒಂದೇನೆಂದರೆ, ಸುಮಾರು ಜನ ಹೆಂಗಸರು ಹೌಸ್ ವೈಫ್ ಆಗಿ ಹಳ್ಳಿ ಕಡೆಯವರು ಮನೇಲೇ ವರ್ಷಾನ್ಗಟ್ಲೆ ಮನೇಲೇ ಇರ್ತಿದ್ರು. ಬಟ್ ಈ ಫ್ರೀ ಬಸ್ ಅನ್ನೋ ಒಂದು ನೆಪದಿಂದ ಅವರು ಹೊರಗಡೆ ಪ್ರಪಂಚ ನೋಡ್ತಾ ಇದ್ದಾರೆ. ಎಷ್ಟೊಂದು ಜನ ಅಲ್ಲಿ ಪ್ಲೇಸ್ಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೊಂದು ಜನ ಎಷ್ಟು ವಯಸ್ಸಾಗೋರು ಅವರೆಲ್ಲ ಈ ಫ್ರೀ ಬಸ್ ಇಲ್ಲ ಅಂದರೆ ಆ ಪ್ಲೇಸ್ಗಳೆಲ್ಲ ನೋಡ್ತಾನೆ ಇರಲಿಲ್ಲ, ಸುತ್ತಾಡ್ತಾನೆ ಇರಲಿಲ್ಲ. ಈ ಫ್ರೀ ಬಸ್ ರೀಸನಿಂದ ಅವರು ಹೊರಗಡೆ ಸುತ್ತಾಡ್ತಾ ಇದ್ದಾರೆ. ಅದೊಂದು ಖುಷಿ ಆಗುತ್ತೆ. ಯಾರಾದರೂ ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಇದ್ದರೆ ಬೇಕಾದರೆ ಕೇಳಿ, ರೂಟ್ ಹೇಳ್ತೀನಿ. ಬಿಕಾಸ್ ನಮಗೆ ನಾವು ಪ್ಲ್ಯಾನೇ ಇರಲಿಲ್ವಲ್ವ. ಬರೀ ಮುರುಡೇಶ್ವರ ಹೋಗಿ ಧರ್ಮಸ್ಥಳ ಬಂದು ನನ್ನ ತಂಗಿ ಮಗಳು ಮುಡಿ ಕೊಟ್ಟು ವಾಪಸ್ ಬರಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಅಲ್ಲೇ ನಿಯರೆಸ್ಟ್ ಹೋಗಿದ್ವಿ, ಅಲ್ಲಲ್ಲೇ ಪ್ಲೇಸ್ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನಾವು ಅಲ್ಲೇ ಪ್ಲ್ಯಾನ್ ಮಾಡೋದ್ರಿಂದ ಯಾವ ಬಸ್ಸು ಎಲ್ಲಿ ಕ್ಯಾಚ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಡಿಲೇ ಆಯಿತು ನಮಗೆ. ನಿಮಗೇನಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಹೇಳಿ, ಬೇಕಾದರೆ ಬಸ್ ಡೀಟೇಲ್ ಹೇಳ್ತೀನಿ. ಸಂಡೇ ಒಂದು ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಆನ್ ದ ವೇ ಮೈಸೂರಿಗೆ ಹೋಗ್ಬೇಕಾದ್ರೆ ಹಿಂಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹಂಗೆ ಕಾರ್ ಮ್ಯೂಸಿಯಮ್ ನೋಡ್ಕೊಂಡು ಹೋಗೋಣ ಅಂತ ಸುಮಾರು ದಿವಸದಿಂದ ಹೋಗ್ಬೇಕು ಅನ್ಕೋತಾ ಇದ್ದೆ. ಯಾಕೆಂದರೆ ಊರಿಗೆ ಹೋಗ್ಬೇಕಾದ್ರೆ ನೋಡ್ತಾನೆ ಇದ್ದೆ. ಕಾರ್ ನಿಂತೈತೆ, ಪಯಣ ಅದು ನೋಡು, ಅದು ಸಖತ್ತಾಗಿದೆ. ಅಷ್ಟೇನಾ? ಒಳಗಡೆ ಹೋಗೋದು ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ಒಳಗಡೆ ಹೋಗೋಣ. ಫೋಟೋನೇ ತೆಗಿತೀವಿ. ನಾವಿವತ್ತು ಕಾರ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟು ಈ ಟೈರ್ ಶೇಪ್ನ ನೋಡ್ಕೊಂಡು ಡೈಲಿ ಊರಿಗೆ ಹೋಗ್ತಾ ಇದ್ವಲ್ಲ, ಏನು ಅಂದ್ಕೊಂಡಿದ್ದೆ ಅಂದರೆ ಟೈರ್ ಫ್ಯಾಕ್ಟ್ರಿ ಅಂದ್ಕೊಬಿಟ್ಟಿದ್ದೆ. ಎಂಟ್ರಿ ಫೀಸ್ ಇಷ್ಟೊಂದು ಇರಲಿಲ್ಲ. ಮೋಸ್ಟ್ಲಿ ಸಮ್ಮರ್ ಹಾಲಿಡೇಸ್ ಮತ್ತು ವೀಕೆಂಡ್ ಅಂತ ಸ್ವಲ್ಪ ಕಾಸ್ಟ್ಲಿ ಮಾಡಿರ್ಬೋದು. ಇದೆಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಹೆಗ್ಡೆ ಅವ್ರ ಕಾರ್ ಇಟ್ಟಿದ್ರು. ಈ ಕಾರ್ನ ಅವರು ಅವ್ರ ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಿದ್ರಂತೆ ಕಾಲೇಜಿಗೆ ಹೋಗೋಕ್ಕೆ. ತುಂಬ ಚೆನ್ನಾಗಿತ್ತು.
ಅವಾಗ ಏನು ಅನ್ಕೋತಾ ಇದ್ದಾಳು? ರೆಸ್ಟೋರೆಂಟ್ ಮಾಡ್ಬೋದು. ಮಾಡ್ತಾರೆ, ಇಂಪ್ರೂವ್ ಮಾಡ್ತಾರೆ. ಜಸ್ಟ್ ಈ ವರ್ಷ ಓಪನ್ ಆಗಿರೋದಿಲ್ಲ. ಸಾವಿಗೆ ಹೊತ್ತದು ಇದು ಅಷ್ಟೇ, ಅದು ಅಷ್ಟೇ. ಇದು ಸಾವಿಗೆ ಹೊತ್ತದು, ಇದೆಲ್ಲ ಸಾವಿಗೆ ಹೊತ್ತದೆ. ಅದು ಹಾಂ, ಇದು ಬುಟ್ಟಿಗಳು. ಏನದು? ಅದು ಗ್ಲಾಸ್ ಅಲ್ವಾ? ಅದೇನು ಶೇಡ್ ಥರ ಐತಲ್ಲ, ಶೇಡ್ ಥರ ಯೂಸ್ ಮಾಡ್ತಾ ಇದ್ರು. ವೇಯಿಂಗ್ ಬಟ್ ಅದು ಕಲ್ದು ಪೂರ್ವಿಗೆ ಟಚ್ ಮಾಡ್ಕೊಡ್ದು. ಇದು ಸೇರು ಪಾವು ಚಟಕ್, ಸೇರು ಪಾವು ಚಟಾಕ್. ಅದೇನೋ ಯೂಸ್ ಮಾಡಿರ್ಬೋದು. ಅದು ಇದು ಮಾಡೋದು ಪಡ್ಡು. ಏನೋ ನೇಮೋ ಹಾಕೇ ಇಲ್ಲ ಅಲ್ವಾ? ಇದೇನೋ ತಿರುಗಿಸ್ಬಿಟ್ಟು ಅಲ್ಲಿ ನೋಡೋಕೆ ಕೊಡ್ತಿದ್ರಲ್ಲ, ಆ ಥರ ಇರಬೇಕು. ಹಾಂ, ಇದು ಹಳೇದು. ಏನಪ್ಪ ಇರ್ಬೋದು. ಎಂತ ಅವ್ರ ನೇಮ್ಗಳು ಹಾಕಿದ್ರೆ ಸರ್.
ಚೆನ್ನಾಗಿತ್ತು ನೋಡೋಕ್ಕೆ. ಇದು ಮೈಸೂರು ಬ್ಯಾಂಗ್ಳೂರು ಹೈವೇಲೆ ಸಿಗುತ್ತೆ. ಮೈಸೂರು ನಿಯರೆಸ್ಟೇ ಇದಿರೋದು. ನೀವು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ರೈಟಿಗೆ ಕಾಣಿಸುತ್ತೆ. ನಾನು ಫಸ್ಟ್ ನೋಡಿದಾಗ ನಿಜ ಇದನ್ನ ಯಾವುದೋ ಫ್ಯಾಕ್ಟ್ರಿ, ಟೈರ್ ಫ್ಯಾಕ್ಟ್ರಿ ಅಂದ್ಕೊಬಿಟ್ಟಿದ್ದೆ. ಒನ್ಸ್ ವಿಸಿಟ್ ಮಾಡ್ಬೋದು ಅಷ್ಟೇ, ಪದೇ ಪದೇ ಹೋಗಿ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಬಟ್ ಚೆನ್ನಾಗಿದೆ, ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬೈ ಬಾಯ್.